ವರ್ಣಮಾಲೆಗಳು. ಕನ್ನಡ ವರ್ಣಮಾಲೆಗಳು. ಮನುಷ್ಯನು ಭಾಷೆಯ ಮೂಲಕ ತನ್ನ ಅಭಿಪ್ರಾಯಗಳನ್ನು ಬೇರೆಯವರಿಗೆ ತಿಳಿಸುತ್ತಾನೆ. ಭಾಷೆ ಬಾರದಿರುವಾಗ ಅಂಗಚೇಷ್ಟ ಸನ್ನೆಗಳ ಮೂಲಕ ತನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸಲು ಪ್ರಯತ್ನಿಸುತ್ತಾನೆ. ಆದರೆ ಸನ್ನೆಯ ಮೂಲಕ ಪೂರ್ಣ ಅಭಿಮತವನ್ನು ತಿಳಿಸಲು ಸಾಧ್ಯವಾಗಲಿಲ್ಲ. ಹೀಗಾಗಿ ಸನ್ನೆ ಕೇವಲ ಯಾರ ಭಾಷೆ ಅಂದ್ರೆ ಮೂಕರ ಭಾಷೆ, ಗೊತ್ತಿಲ್ಲದವರ ಸಂಪರ್ಕ ಮಾಧ್ಯಮ ಅದು. ಆದರೆ ಭಾಷೆ ಮಾನವನ ಸಂಸ್ಕೃತಿಯನ್ನು ಉಳಿಸುವ ಬೆಳೆಸುವ ಮಾಧ್ಯಮವಲ್ಲದೆ ಪರಸ್ಪರ ವ್ಯವಹಾರದ ಸಾಧನವಾಗಿದೆ. ಪ್ರಪಂಚದಲ್ಲಿ ಸಾವಿರಾರು ಭಾಷೆಗಳಿವೆ. ನೂರಾರು ಭಾಷೆಗಳನ್ನು ಮಾತನಾಡಲು ಮಾತ್ರ ಬಳಸಲಾಗುತ್ತದೆ. ಅವುಗಳನ್ನ ಆಡುಭಾಷೆಗಳು ಎನ್ನುತ್ತಾರೆ. ಇಂತಹ ಭಾಷೆಗಳನ್ನು ಕೇವಲ ಆಲಿಸಬಹುದಷ್ಟೇ, ಓದಲು ಬರೆಯಲು ಸಾಧ್ಯವಾಗಲಿಲ್ಲ. ಇನ್ನು ಹಲವು ಭಾಷೆಗಳನ್ನು ಆಡಬಹುದಲ್ಲದೆ ಬರೆಯಬಹುದು, ಓದಬಹುದು. ಉದಾಹರಣೆಗೆ ಕನ್ನಡ, ಇಂಗ್ಲಿಷ್, ಹಿಂದಿ, ತಮಿಳ್, ಗುಜರಾತಿ, ಅರಬಿಕ್, ಪಾರ್ಸಿ, ಉರ್ದು, ಪಂಜಾಬಿ, ಕಾಶ್ಮೀರಿ, ಫ್ರೆಂಚ್, ಮಲಯಾಳಂ, ತುಳು ಭಾಷೆ, ಚೈನೀಸ್, ಜಪನೀಸ್ ಮುಂತಾದ ಭಾಷೆಗಳನ್ನು ಈ ಗುಂಪಿಗೆ ಸೇರುತ್ತವೆ. ಇಂತಹ ಭಾಷೆಗಳಲ್ಲಿ ಅಭಿಪ್ರಾಯಗಳನ್ನು ಮುಖತಃ ತಿಳಿಸಬಹುದು, ಬರೆದು ತಿಳಿಸಬಹುದು, ಬರೆದು ಸಂಗ್ರಹಿಸಬಹುದು. ಮುಂದೊಂದು ದಿನ ಏನು ಮಾಡಬಹುದು, ಓದಬಹುದು. ಹೀಗೆ ಬರೆಯಲು ಓದಲು ಅನುಕೂಲವಾಗುವಂತೆ ಬಳಸುವ ಚಿಹ್ನೆಗಳಿಗೆ ಲಿಪಿಗಳೆನ್ನುತ್ತಾರೆ. ಓದಲು ಬರೆಯಲು ಬರುವ ಪ್ರತಿಯೊಂದು ಭಾಷೆಗೂ ತನ್ನದೇ ಆದ ಲಿಪಿಗಳಿರುತ್ತವೆ. ಆ ಲಿಪಿ ಜ್ಞಾನವನ್ನು ಪಡೆದಾಗ ಮಾತ್ರ ಆ ಭಾಷೆಯನ್ನು ಓದಲು ಬರೆಯಲು ಸಾಧ್ಯವಾಗುತ್ತದೆ. ಕನ್ನಡ ವರ್ಣಮಾಲೆ ಕನ್ನಡದ ಭಾಷೆ, ಸ್ವರೂಪ ಮತ್ತು ಸಾಮಾನ್ಯ ಸಂಗತಿಗಳನ್ನು ಅರ್ಥ ಮಾಡಿಕೊಳ್ಳಲು ವ್ಯಾಕರಣ ಎಂಬುದು ಪ್ರಮುಖವಾದ ಸಾಧನವಾಗಿದೆ. ಅಕ್ಷರಗಳಿಗೆ ವರ್ಣಗಳೆಂದು ಹೆಸರು. ವರ್ಣಗಳ ಸ್ವರೂಪ ಮತ್ತು ಅವುಗಳ ಉತ್ಪತ್ತಿ ಸ್ಥಾನದ ಆಧಾರದ ಮೇಲೆ ಕೆಲವು ಗುಂಪುಗಳಾಗಿ ಒಂದು ನಿರ್ದಿಷ್ಟ ಕ್ರಮದಲ್ಲಿ ಬರೆಯಲಾಗಿದೆ. ಇಂತಹ ವರ್ಣಗಳ ಸಮುದಾಯವೇ ವರ್ಣಮಾಲೆ. ಕನ್ನಡ ವರ್ಣಮಾಲೆಗಳು ಕನ್ನಡದ ಭಾಷೆಯಲ್ಲಿ ಕಾಲಕ್ಕೆ ಏನಾಗಿದೆ, ಸಂಖ್ಯೆಯಲ್ಲಿ ವ್ಯತ್ಯಾಸವಾಗುತ್ತಾ ಬಂದಿವೆ. ನಾವು ಮೊದಲು ಕಲಿಯುವಾಗ 50 ಅಕ್ಷರಗಳಿದ್ದವು. ಅದಕ್ಕಿಂತ ಮೊದಲು ಎಷ್ಟಿದ್ದು ಅಂದರೆ 52 ಅಕ್ಷರಗಳಿದ್ದವು. ಬರುತ್ತಾ ಏನಾಗುತ್ತೆ ಅಂದರೆ 51 ಮತ್ತು 50 ಹಾಗೂ ಕೊನೆಯದಾಗಿ ನಾವು ಇವಾಗ 49 ಅಕ್ಷರಗಳನ್ನು ಕನ್ನಡ ವರ್ಣಮಾಲೆಯಲ್ಲಿ ಕಲಿಯುತ್ತೇವೆ. ಕೊನೆಯದಾಗಿ ಇತ್ತೀಚಿನ ದಿನಗಳಲ್ಲಿ ಋಕಾರವನ್ನು ಅಂದರೆ ಋ ಅಕ್ಷರವನ್ನು ಕೈ ಬಿಡಲಾಗಿದೆ. ಕನ್ನಡ ವರ್ಣಮಾಲೆಯ ಎಲ್ಲ ಅಕ್ಷರಗಳು ನೀವು ಇಲ್ಲಿ ನೋಡಬಹುದು. ಪ್ರಸ್ತುತ 49 ಅಕ್ಷರಗಳನ್ನು ಇರಿಸಿಕೊಳ್ಳಲಾಗಿದೆ. ಕನ್ನಡ ವರ್ಣಮಾಲೆಯನ್ನು ಪ್ರಧಾನವಾಗಿ ಸ್ವರಗಳು, ವ್ಯಂಜನಗಳು ಮತ್ತು ಯೋಗವಾಹಗಳು ಎಂಬ 3 ಪ್ರಕಾರಗಳನ್ನು ಮಾಡಲಾಗಿದೆ. ಕನ್ನಡದ ವರ್ಣಮಾಲೆಗಳು. ಕನ್ನಡದ ವರ್ಣಮಾಲೆ ಸ್ವರಗಳಲ್ಲಿ 13 ಅಕ್ಷರಗಳು, ವ್ಯಂಜನಗಳಲ್ಲಿ 34 ಅಕ್ಷರಗಳು, ಯೋಗವಾಹಗಳಲ್ಲಿ 2 ಅಕ್ಷರಗಳು. ಸ್ವರಗಳು ಯಾವುದೇ ಅಕ್ಷರಗಳ ಸಹಾಯವಿಲ್ಲದೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳನ್ನು ಸ್ವರಗಳು ಎನ್ನುತ್ತೇವೆ. ಸ್ವರಗಳಲ್ಲಿ ಯಾವ್ಯಾವ ಅಕ್ಷರಗಳು ಇದ್ದಾವೆ ನೋಡೋಣ ಇಲ್ಲಿ. ಅ, ಆ, ಇ, ಈ, ಉ, ಊ, ಋ, ಎ, ಐ, ಓ, ಔ. ಈ ಸ್ವರಗಳಲ್ಲಿ 3 ಪ್ರಕಾರಗಳು: ರಸಸ್ವರ, ದೀರ್ಘಸ್ವರ, ಪ್ಲುತಸ್ವರ. ರಸಸ್ವರಗಳಲ್ಲಿ 6 ಅಕ್ಷರಗಳು, ದೀರ್ಘಸ್ವರಗಳಲ್ಲಿ 7 ಅಕ್ಷರಗಳು, ಪ್ಲುತಸ್ವರಗಳಲ್ಲಿ ಯಾವುದೇ ಅಕ್ಷರಗಳಿಲ್ಲ, 0 ಇದ್ದಾವೆ. ಅದು ಮುಂದೆ ಹೇಳ್ತೇನೆ ನಿಮಗೆ. ರಸಸ್ವರಗಳು. ಈ ರಸಸ್ವರಗಳಲ್ಲಿ ಯಾವ ಅಕ್ಷರಗಳು ಇರಬಹುದು? ಅ, ಈ, ಉ, ಋ, ಎ, ಓ ಎಂಬ 6 ಅಕ್ಷರಗಳು ಒಂದೊಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳು. ಹಾಗಾಗಿ ಇವು ರಸಸ್ವರಗಳು. ಇಲ್ಲಿ ಒಂದು ಮಾತ್ರ ಕಾಲದಲ್ಲಿ ಎಂಬುದು ಬಹಳ ಮುಖ್ಯವಾಗಿದೆ. ಯಾಕೆಂದರೆ
ಅಕ್ಷರಗಳು ಎಷ್ಟು ಮಾತ್ರ ಕಾಲದಲ್ಲಿ ಉಚ್ಚರಿಸಬೇಕೆಂದು, ಇಲ್ಲಿ ಕಾಲ ಅಂದರೆ ಸಮಯ, ಎಷ್ಟು ಸಮಯದಲ್ಲಿ ಈ ಅಕ್ಷರಗಳು ಉಚ್ಚರಿಸುತ್ತವೆ ಎಂಬುದು ಬಹಳ ಮುಖ್ಯವಾಗಿದೆ. ಇದಕ್ಕೆ ಇಲ್ಲಿ ಕಾಲ ಬಹಳ ಮುಖ್ಯವಾಗಿದೆ. ವ್ಯಾಕರಣದ ಪ್ರಕಾರ ಒಂದು ಅಕ್ಷರವನ್ನು ಉಚ್ಚಾರ ಮಾಡುವ ತೆಗೆದುಕೊಳ್ಳುವ ಕಾಲವೇ ಮಾತ್ರ ಕಾಲ. ದೀರ್ಘಸ್ವರ. ಈ ದೀರ್ಘಸ್ವರಗಳಲ್ಲಿ ಯಾವ ಯಾವ ಅಕ್ಷರಗಳು ಇರಬಹುದು? ಆ, ಇ, ಉ, ಎ, ಐ, ಓ, ಔ ಎಂಬ 7 ಅಕ್ಷರಗಳು 2 ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳು. ಹಾಗಾಗಿ ಇವು ದೀರ್ಘಸ್ವರಗಳು. ಪ್ಲುತ್ವಸ್ವರಗಳು. ದೀರ್ಘಸ್ವರಗಳು ಏನಾಗ್ತಾವಂದರೆ ಕೆಲವೊಮ್ಮೆ 3 ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುತ್ತವೆ. ಉದಾಹರಣೆಗೆ ನೋಡಿ, ಇಲ್ಲಿ ಅಣ್ಣ ಇಲ್ಲಿ ಬಾ ಅಂತ ಕರಿತೇವೆ ನಾವು. ಅಣ್ಣ ಇಲ್ಲಿ ಬಾ ಅಂತ ಕರಿತೇವಲ್ಲ, ಅದೇ ರೀತಿಯಾಗಿ ಮಕ್ಕಳೇ ಇಲ್ಲಿ ಬನ್ನಿ ಅಂತ ಕರಿತೇವೆ. ಯಾವ ಥರಾಗಿ ಮಕ್ಕಳೇ ಇಲ್ಲಿ ಬನ್ನಿ ಅಂತ ಕರಿತೇವೆ, ಹೌದಲ್ಲ? ಇಲ್ಲಿ ಎಸ್ ಎಂಬುದು ಏನಾಗಿದೆ, ಗುರುತಿಸಲ್ಪಟ್ಟ ಆ ಮತ್ತು ಎ ಅಕ್ಷರಗಳು ಮೂರಕ್ಕಿಂತ ಹೆಚ್ಚು ಬಾರಿ ಮಾತ್ರ ಕಾಲದಲ್ಲಿ ಏನಾಗಿದ್ದಾವೆ, ಉಚ್ಚರಿಸಲ್ಪಟ್ಟಿವೆ. ಹೀಗೆ ಮೂರಕ್ಕಿಂತ ಹೆಚ್ಚು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳೇ ಏನಾಗಿದ್ದಾವೆ, ಪ್ಲುತ್ವಸ್ವರಗಳಾಗಿವೆ. ಇಲ್ಲಿ ಎಸ್ ಎಂಬುದು ಏನು, ಪ್ಲುತ್ವಸ್ವರದ ಸಂಕೇತವಾಗಿದೆ. ವ್ಯಂಜನಗಳು. ನೋಡಿ, ಇಲ್ಲಿ ವ್ಯಂಜನಗಳು ಸ್ವರಗಳ ಸಹಾಯದಿಂದ ಪರಿಪೂರ್ಣತೆಯನ್ನು ಪಡೆದಿರುವಂತಹ ವರ್ಣಗಳಿಗೆ ನಾವು ಏನಂತ ಕರಿತೇವೆ, ವ್ಯಂಜನಗಳು ಎನ್ನುತ್ತೇವೆ. ಅಂದರೆ ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳಿಗೆ ನಾವು ವ್ಯಂಜನಗಳು ಎನ್ನುತ್ತೇವೆ. ಈ ವ್ಯಂಜನಗಳಲ್ಲಿ ಯಾವ ಯಾವ ಅಕ್ಷರಗಳಿವೆ ಇಲ್ಲಿ ನೋಡೋಣ. ಕ, ಖ, ಗ, ಘ, ಞ, ಚ, ಛ, ಜ, ಝ, ಞ, ಟ, ಥ, ಡ, ಢ, ಣ, ತ, ಥ, ದ, ಧ, ನ, ಪ, ಫ, ಬ, ಭ, ಮ, ಯ, ರ, ಲ, ವ, ಶ, ಶ, ಸ, ಹ, ಳ. ಈ ವ್ಯಂಜನಗಳಲ್ಲಿ 2 ಪ್ರಕಾರಗಳಿವೆ. ವರ್ಗೀಯ ವ್ಯಂಜನಗಳು 25 ಮತ್ತು ಅವರ್ಗೀಯ ವ್ಯಂಜನಗಳು 9 ಅಕ್ಷರಗಳು. ವರ್ಗೀಯ ವ್ಯಂಜನಗಳು, ವರ್ಗವೆಂದರೆ ಗುಂಪು, ಸಮೂಹ, ಕೆಲವೊಂದು ನಿಯಮಗಳಿಗೆ ಅನುಗುಣವಾಗಿ ಗುಂಪಾಗಿ ವಿಂಗಡಿಸಿರುವ ವ್ಯಂಜನಗಳೇ ವರ್ಗೀಯ ವ್ಯಂಜನಗಳು. ಅಕ್ಷರಗಳ ಹುಟ್ಟುವ ಧ್ವನ್ಯಾಂಗದ ಹಿನ್ನೆಲೆಯಲ್ಲಿ 5 ವ್ಯಂಜನಗಳ ವರ್ಗ ಮಾಡಲು ಸಾಧ್ಯವಿರುವ ಮೊದಲ 25 ವರ್ಣಗಳನ್ನು ವರ್ಗೀಯ ವ್ಯಂಜನಗಳು ಎನ್ನುತ್ತೇವೆ. 1. ಪ್ರತಿ ವರ್ಗದಲ್ಲೂ 5 ವ್ಯಂಜನಗಳಿರುತ್ತವೆ. 2. ಪ್ರತಿ ವರ್ಗದ 1 ಮತ್ತು 3ನೇ ವ್ಯಂಜನಗಳು ಅಲ್ಪಪ್ರಾಣಗಳಾಗಿರುತ್ತವೆ. 3. ಪ್ರತಿ ವರ್ಗದ 2 ಮತ್ತು 4ನೇ ವ್ಯಂಜನಗಳು ಮಹಾಪ್ರಾಣಗಳಾಗಿರುತ್ತವೆ. 4. ಪ್ರತಿ ವರ್ಗದ 5ನೇ ವ್ಯಂಜನಗಳು ಅನುನಾಸಿಕವಾಗಿರುತ್ತವೆ. ಈ ವರ್ಗೀಯ ವ್ಯಂಜನಗಳಲ್ಲಿ ಯಾವ ಯಾವ ಅಕ್ಷರಗಳಿವೆ ಇಲ್ಲಿ ನೋಡೋಣ. ಖ, ಖ, ಗ, ಘ, ಞ, ಚ, ಛ, ಜ, ಝ, ಞ, ಟ, ಠ, ಡ, ಢ, ನ, ತ, ಥ, ದ, ಧ, ನ, ಪ, ಫ, ಬ, ಭ, ಮ. ಈ ವರ್ಗೀಯ ವ್ಯಂಜನಗಳನ್ನು ಅಲ್ಪಪ್ರಾಣ, ಮಹಾಪ್ರಾಣ ಮತ್ತು ಅನುನಾಸಿಕ ಅಕ್ಷರಗಳೆಂದು ವಿಭಾಗಿಸಲಾಗಿದೆ. ಅಲ್ಪಪ್ರಾಣ 10. ಇಲ್ಲಿ ಪ್ರಾಣ ಎಂದರೆ ಉಸಿರು ಎಂದರ್ಥ, ಹೌದಾ? ಕಡಿಮೆ ಪ್ರಾಣದಿಂದ ಅಥವಾ ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳೇ ಅಲ್ಪಪ್ರಾಣಗಳು. ಪ್ರತಿ ವರ್ಗದ 1 ಮತ್ತು 3ನೇ ಅಕ್ಷರಗಳು ಅಲ್ಪಪ್ರಾಣ ಅಕ್ಷರಗಳಾಗಿವೆ. ಉದಾಹರಣೆಗೆ ವರ್ಗದ ಮೊದಲನೇ ಅಕ್ಷರಗಳು ಯಾವ್ಯಾವು? ಕ, ಚ, ಟ, ತ, ಪ. ಮತ್ತು ಪ್ರತಿ ವರ್ಗದ 3ನೇ ಅಕ್ಷರಗಳು ಯಾವ್ಯಾವು? ಗ, ಜ, ಡ, ದ, ಬ. ಇವೆಲ್ಲ ಅಕ್ಷರಗಳು ಅಲ್ಪಪ್ರಾಣದು. ಈಗ ಮಹಾಪ್ರಾಣದಲ್ಲಿ 10 ಅಕ್ಷರಗಳು. ಹೆಚ್ಚು ಪ್ರಾಣದಿಂದ, ಇಲ್ಲಿ ಕಡಿಮೆ ಪ್ರಾಣದಿಂದ ಹೇಳ್ತೇವೆ, ಇಲ್ಲಿ ಹೆಚ್ಚು ಪ್ರಾಣದಿಂದ ಅಂದರೆ ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳೇ ಮಹಾಪ್ರಾಣಗಳು. ಉದಾಹರಣೆಗೆ ಪ್ರತಿ ವರ್ಗದ 2 ಮತ್ತು 4ನೇ ಅಕ್ಷರಗಳು ಮಹಾಪ್ರಾಣಗಳು ಅಕ್ಷರಗಳಾಗಿವೆ.
ಪ್ರತಿವರ್ಗದ ಎರಡನೇ ಅಕ್ಷರಗಳು, ಪ್ರತಿವರ್ಗದ ಎರಡನೇ ಅಕ್ಷರಗಳು ಖ, ಛ, ಠ, ಥ, ಫ. ಪ್ರತಿ ವರ್ಗದ ನಾಲ್ಕನೇ ಅಕ್ಷರಗಳು ಘ, ಝ, ಢ, ಧ, ಭ. ಅನುನಾಸಿಕ 5 ಅಕ್ಷರಗಳು. ನಾಸಿಕ ಸಹಾಯದಿಂದ ಅಂದರೆ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳು ಅಂದರೆ ವರ್ಗದ ಕೊನೆಯ ಅಕ್ಷರಗಳು, ಅಂದರೆ ವರ್ಗದ 5ನೇ ಸ್ಥಾನದಲ್ಲಿ ಇರುವಂತಹ ಅಕ್ಷರಗಳು ಯಾವುವು? ಅನುನಾಸಿಕ ಅಕ್ಷರಗಳು. ಯಾವ್ಯಾವು? ಜ್ಞ, ನ್ಯ, ನ, ನ, ಮ. ಕೊಟ್ಟಿರುವ ಕದಿಂದ ಮವರೆಗಿನ 25 ಅಕ್ಷರಗಳನ್ನು ಉಚ್ಚರಿಸುವಾಗ ಹುಟ್ಟುವ ಸ್ಥಳವನ್ನು ಆಧರಿಸಿ ಅವನ್ನು 5 ವರ್ಗಗಳಾಗಿ ನಾವೇನು ಮಾಡಿದ್ದೇವೆ? ವಿಂಗಡಿಸಿದ್ದೇವೆ. ಅವು ಇಂತಿವೆ. ಕ ವರ್ಗದ 5 ಅಕ್ಷರಗಳು ಯಾವ್ಯಾವು? ಕ, ಖ, ಗ, ಘ, ಜ್ಞ. ಕ ವರ್ಗದ ಅಕ್ಷರಗಳು ಕಂಠಭಾಗದಲ್ಲಿ ಹುಟ್ಟುವುದರಿಂದ ಅವು ಕಂಠ ಅಕ್ಷರಗಳು, ಅಂದರೆ ನಮ್ಮ ಗಂಟಲಿನ ಭಾಗದಲ್ಲಿ ಹುಟ್ಟುವಂತಹ ಅಕ್ಷರಗಳು ಇವು. ಅದಕ್ಕೆ ನಾವು ಇದಕ್ಕೆ ಏನಂತ ಕರಿತೇವೆ? ಕಂಠಾಕ್ಷರಗಳು ಅಂತ ಕರಿತೇವೆ. ಚ ವರ್ಗದಲ್ಲಿ 5 ಅಕ್ಷರಗಳು ಚ, ಛ, ಜ, ಝ, ನ್ಯ. ಚ ವರ್ಗದ ಅಕ್ಷರಗಳು ತಾಲುವಿನ ಸಹಾಯದಿಂದ ಅಂದರೆ ದವಡೆಯ ಸಹಾಯದಿಂದ ಹುಟ್ಟುವುದರಿಂದ ಅವು ತಾಲವ್ಯ ಅಕ್ಷರಗಳು. ಟ ವರ್ಗದ 5 ಅಕ್ಷರಗಳು ಟ, ಠ, ಡ, ಢ, ನ. ಟ ವರ್ಗದ ಅಕ್ಷರಗಳು ಮೂರ್ಧನ್ಯ ಭಾಗದಲ್ಲಿ ಅಂದರೆ ನಾಲಿಗೆಯನ್ನು ನಾವೇನು ಮಾಡ್ತೇವೆ? ಹಿಂದೆ ಚಾಚಿ ಬಾಯಿಯ ಮೇಲ್ಭಾಗವನ್ನು ಏನು ಮಾಡ್ತೇವೆ? ನಾವು ಸ್ಪರ್ಶವನ್ನು ಮಾಡ್ತೇವೆ. ನಾಲಿಗೆಯನ್ನು ಏನು ಮಾಡ್ತೇವೆ? ನಾವು ಮೇಲ್ಭಾಗವನ್ನು ಸ್ಪರ್ಶಿಸಿದಾಗ ಉಚ್ಚಾರಗೊಳ್ಳುವುದರಿಂದ ಅವನ್ನು ನಾವೇನಂತ ಕರಿತೇವೆ? ಮೂರ್ಧನ್ಯ ಅಕ್ಷರಗಳು ಅಂತ ಕರಿತೇವೆ. ತ ವರ್ಗದ 5 ಅಕ್ಷರಗಳು ತ, ಥ, ದ, ಧ, ನ. ತ ವರ್ಗದ ಅಕ್ಷರಗಳು ಹಲ್ಲುಗಳ ಬಳಿ, ಎಲ್ಲಿ ನಮ್ಮ ಹಲ್ಲುಗಳು ಇರ್ತಾವಲ್ಲ, ಬಾಯಿಯ ಮುಂದೆ ಹಲ್ಲುಗಳದ ನೋಡಿಲಿ, ಆ ಹಲ್ಲುಗಳ ಬಳಿ ಏನು ಮಾಡ್ತಾವೆ? ಈ ಅಕ್ಷರಗಳು ಹುಟ್ಟುವುದರಿಂದ ಅವು ದಂತ್ಯಾಕ್ಷರಗಳು ಅಂತ ಹೇಳ್ತೇವೆ ನಾವು. ಪ ವರ್ಗದ 5 ಅಕ್ಷರಗಳು ಪ ವರ್ಗದ 5 ಅಕ್ಷರಗಳಲ್ಲಿ ಪ, ಫ, ಬ, ಭ, ಮ. ಪ ವರ್ಗದ ಅಕ್ಷರಗಳು ತುಟಿಗಳ ಸಹಾಯದಿಂದ, ನಮ್ಮ ತುಟಿಗಳ ಅದಾವಿಲ್ಲ ಮುಂದೆ, ನಮ್ಮ ತುಟಿಗಳ ಸಹಾಯದಿಂದ ಏನಾಗ್ತಾವೆ? ಅಕ್ಷರಗಳು ಉಚ್ಚರಿಸುವುದರಿಂದ ಏನಂತ ಕರಿತೇವೆ ನಾವು? ಇವುಗಳನ್ನು ಓಷ್ಟ್ಯ ಅಕ್ಷರಗಳು ಅಂತ ಕರಿತೇವೆ. ತುಟಿಗಳು ಅಂದರೆ ಓಷ್ಟ್ಯ. ಈ ಓಷ್ಟ್ಯ ಅಕ್ಷರಗಳು. ಪ ವರ್ಗದ 5 ಅಕ್ಷರಗಳು ಯಾವುವು? ಓಷ್ಟ್ಯ ಅಕ್ಷರಗಳು. ಅವರ್ಗೀಯ ವ್ಯಂಜನಗಳು 9 ಅಕ್ಷರಗಳು. ಮೇಲಿನ ಯಾವ ನಿಯಮಗಳಿಗೂ ಒಳಪಡದಿರುವ ವ್ಯಂಜನಗಳು ಅವರ್ಗೀಯ ವ್ಯಂಜನಗಳು. ಅಂದರೆ ಹಿಂದೆ ನೋಡಿದಂತಹ ಕ, ಚ, ಟ, ತ, ಪ ಗಳಿಗೆ ಏನಿದಾವೆ? ನಿಯಮಗಳಿದ್ದಾವೆ. ಈ ನಿಯಮಗಳು ಇಲ್ಲಿ ಈ 9 ಅಕ್ಷರಗಳಿಗೆ ಏನಾಗ್ತವೆ? ಒಳಪಡೆದಿರುವುದಿಲ್ಲ. ಈ ಯಾವುದೇ ನಿಯಮ ಇದಕ್ಕೆ ಹೊಂದಾಣಿಕೆ ಆಗುವುದಿಲ್ಲ. ಅದಕ್ಕೆ ಈ ಅವರ್ಗೀಯ ವ್ಯಂಜನಗಳು. ಈ ಅವರ್ಗೀಯ ವ್ಯಂಜನಗಳಲ್ಲಿ ಉಳಿದ 9 ಅಕ್ಷರಗಳನ್ನು ಯದಿಂದ ಳವರೆಗಿನ ಬೇರೆ ಬೇರೆ ಧ್ವನ್ಯಾಂಗಗಳಲ್ಲಿ ಏನಾಗ್ತವೆ? ಸ್ಥಾನಗಳಲ್ಲಿ ಹುಟ್ಟುವುದರಿಂದ ವರ್ಗಗಳಾಗಿ ವಿಂಗಡಿಸಲು ಸಾಧ್ಯವಿಲ್ಲ. ಹಾಗಾಗಿ ಅವುಗಳನ್ನು ಅವರ್ಗೀಯ ವ್ಯಂಜನಗಳು ಅಂತ ನಾವು ಕರೆಯಬಹುದು. ಅವರ್ಗೀಯ ವ್ಯಂಜನಗಳು 9 ಅಕ್ಷರಗಳು. ಅವರ್ಗೀಯ ವ್ಯಂಜನಗಳಲ್ಲಿ ಯ, ರ, ಲ, ವ, ಶ, ಶ, ಸ, ಹ, ಳ ಎಂಬ 9 ಅಕ್ಷರಗಳನ್ನು ಇಲ್ಲಿ ಕಾಣಬಹುದು. ಯೋಗವಾಹಗಳು 2 ಅಕ್ಷರಗಳು. ಯೋಗವಾಹಗಳಲ್ಲಿ 2 ಅಕ್ಷರಗಳು ಅನುಸ್ವಾರ ಮತ್ತು ನಿಸರ್ಗ. ಅನುಸ್ವಾರ ಮತ್ತು ನಿಸರ್ಗ ಅಂತ ನಾವಿಲ್ಲಿ 2 ಅಕ್ಷರಗಳನ್ನು ನೋಡ್ಬೋದು. ಅಕ್ಷರಗಳಂದರೆ ಇಲ್ಲಿ ಇದು 1 0, ಇದು 2 0 ಅಂತ ನೋಡ್ತೀವಿ ಇಲ್ಲಿ, ಹೌದಲ್ಲ? ಯೋಗ ಎಂದರೆ ಕೂಡು, ಸಂಬಂಧ. ವಾಹ ಎಂದರೆ ಹೋಗು ಎಂದರ್ಥ. ಯೋಗವಾಹ ಎಂದರೆ ಕೂಡಿಕೊಂಡಿರು, ಕೂಡಿ ಹೋಗು ಅಂದರೆ ಬೇರೆ ಬೇರೆ ಅಕ್ಷರಗಳ ಜೊತೆಯಲ್ಲಿ ಮಾತ್ರ ಉಚ್ಚರಿಸಬಹುದಾದ ಅಕ್ಷರ ಎಂದರ್ಥ. ಅನುಸ್ವಾರವನ್ನು ಬಳಸುವ ರೀತಿ ನೋಡೋಣ ಯಾವ ರೀತಿಯಾಗಿ ಅಂತ ನೋಡಿ. ಅಂ, ಇಂ, ಉಂ, ಔಂ, ಓಂ. ಹೇಗೆ ಸ್ವರದ ಮುಂದೆ ಅನುಸ್ವಾರ ಬಂದಾಗ ಮ ಕಾರಕ್ಕೆ ಸಮೀಪವಾದ ಉಚ್ಚಾರ ಏನಾಗುತ್ತೆ? ಬರುತ್ತದೆ, ಹೌದಲ್ಲ? ಇಲ್ಲೆಲ್ಲ ಅಂ, ಇಂ, ಉಂ, ಔಂ, ಓಂ ಈ ಹೇಗೆ ಸ್ವರದ ಮುಂದೆ ಬಂದಿರ್ತಾವಲ್ಲ ಅವಾಗ ಏನಾಗ್ತವೆ? ಮದ ಕಾರಕ್ಕೆ ಸಮೀಪವಾದಂತಹ
ಏನು ಬರುತ್ತೆ, ಶಬ್ದ ಉಚ್ಚಾರವಾಗಿ ಬರುತ್ತದೆ. ಪದಗಳ ಮಧ್ಯದಲ್ಲಿ ಅನುಸ್ವಾರ ಹೇಗೆ ರೀತಿ ಬರುತ್ತೆ ನೋಡೋಣ. ಉದಾಹರಣೆಗೆ ನೋಡಿ ಇಲ್ಲಿ ಅಂಕ, ಕಂದ, ಆಂಧ್ರ, ಕಾಂಚನ, ಇಂಗು, ಕಿಂಪುರುಷ, ಉಂಡೆ, ಕುಂಕುಮ, ಎಂದು, ಕೆಂಪು, ಒಂದು, ಕೊಂಚ, ಓಂಕಾರ, ಕೋಂಟೆ, ಕೌಂಗು, ಕೌಂತೆಯ. ನೋಡಿದ್ರಲ್ಲ, ಪದಗಳ ಮಧ್ಯಗಳಲ್ಲಿ ಈ ರೀತಿಯಾಗಿ ನಾವು ಅನುಸ್ವಾರವನ್ನು ಬಳಸಬಹುದು. ಪದಗಳ ಮಧ್ಯದಲ್ಲಿ ಅನುಸ್ವಾರ ಮತ್ತೆ, ಹೌದಲ್ಲ, ಪದಗಳ ಮಧ್ಯದಲ್ಲಿ ಅನುಸ್ವಾರ. ಕನ್ನಡದಲ್ಲಿ ಪದಗಳ ಮಧ್ಯಭಾಗದಲ್ಲಿ ಬರುವ ಅನುನಾಸಿಕ ಮೂಲ ವ್ಯಂಜನಗಳ ಅರ್ಧಾಕ್ಷರಗಳು ನೋಡಿ ಇಲ್ಲಿ ಜ್ಞ, ಜ್ಞ, ನ, ನ, ಮ ಅನುಸ್ವಾರವನ್ನು ಬಳಸುತ್ತೇವೆ. ಅನುಸ್ವಾರದ ಮುಂದೆ ವರ್ಗೀಯ ವ್ಯಂಜನಗಳು ಬಂದರೆ ಆ ವ್ಯಂಜನವು ಯಾವ ವರ್ಗಕ್ಕೆ ಸೇರಿರುತ್ತದೆಯೋ ಅದೇ ವರ್ಗದ ಅನುನಾಸಿಕ ಅಕ್ಷರದ ಉಚ್ಚಾರವನ್ನು ಏನು ಮಾಡುತ್ತೆ, ಇಲ್ಲಿ ಬರುತ್ತದೆ. ಕಚಟತಪಗಳಿದಾರಲ್ವ, ಅದರ ಕೊನೆಯ ಅಕ್ಷರಗಳು ಯಾವುವು, 5ನೇ ಅಕ್ಷರಗಳು ಯಾವ್ಯಾವು, ಜ್ಞ, ಜ್ಞ, ನ, ನ, ಮ ಇವೆಲ್ಲ ಅನುಸ್ವಾರ ಅಕ್ಷರಗಳು. ಈ ಅನುಸ್ವಾರದ ಅಕ್ಷರಗಳ ಮುಂದೆ ವರ್ಗೀಯ ವ್ಯಂಜನಗಳು ಬಂದರೆ ಆ ವ್ಯಂಜನವು ಯಾವ ವರ್ಗಕ್ಕೆ ಸೇರಿರುತ್ತದೆ ಅಲ್ಲ ಅದೇ ವರ್ಗದ ಅನುನಾಸಿಕ ಅಕ್ಷರ, ಕೊನೆಯ 5ನೇ ಅಕ್ಷರ ಯಾವುದು, ಅನುನಾಸಿಕ ಅಕ್ಷರ ಇರ್ತೈತಿ, ಅದರದ ಉಚ್ಚಾರವನ್ನು ಇಲ್ಲಿ ಬರುತ್ತದೆ. ಅನುಸ್ವಾರದ ಮುಂದೆ ವರ್ಗೀಯ ವ್ಯಂಜನಗಳು ಬಂದಾಗ ಮಕ್ಕೆ ಸಮೀಪವಾದಂತಹ ಉಚ್ಚಾರ ಇಲ್ಲಿ ಬರುತ್ತದೆ. ಹೇಗೆ, ಉದಾಹರಣೆಗೆ ಇಲ್ಲಿ ಒಂದು ಬೋರ್ಡಿನ ಒಂದು ಸ್ಕ್ರೀನ್ ಮೇಲೆ ನೋಡಿ, ಇಲ್ಲಿ ಇವನ್ನು ಕಂಕಣ, ಕಂಚು ಹೀಗೆ ಉಚ್ಚರಿಸಬಾರದು, ಇಲ್ಲಿ ಹೀಗೆ ಉಚ್ಚರಿಸಬಾರದು. ಇಲ್ಲಿ ಕೊಟ್ಟಿದೆ ನೋಡಿ ನೋಡಿ ಹಾಗೆ ನಾವು ಪದಗಳನ್ನು ಅಕ್ಷರಗಳಾಗಿ ಓದಬೇಕಂದ್ರೆ ಅರ್ಥ ಇಲ್ಲಿ ಕೆಡಬಾರದು. ಆ ರೀತಿಯಾದಂತಹ ಪದಗಳನ್ನು ನಾವು ಓದಬೇಕು. ಹೆಂಗಂದರೆ ನೋಡಿ ಇಲ್ಲಿ ಕಂಕಣ, ಕಂಚು, ಕಂಠ, ಕಂದ, ಕಂಪು, ಕಂಸ ಈ ರೀತಿಯಾಗಿ ಹೋದರೆ ನಾವು ಆ ಅಕ್ಷರಕ್ಕೆ, ಆ ಒಂದು ಪದಕ್ಕೆ ನಾವು ಅರ್ಥ ಕೆಡದಂತೆ ನಾವು ಓದ್ಬೋದು. ಅದೇ ರೀತಿಯಾಗಿ ಈ ಕಡೆ ಕೆಲವು ಅಕ್ಷರಗಳಿದ್ದಾವೆ ನೋಡಿ, ಈ ಅಕ್ಷರಗಳನ್ನು ಓದೋಕ್ಕಾಗೋದಿಲ್ಲ. ಕಾಂಜಿನ, ಕಂಚು, ಕೌಣ್ಣ ಇವೆಲ್ಲ ನಮ್ಗೆ ಓದೋಕ್ಕಾಗೋದೇ ಇಲ್ಲ, ಹೌದಲ್ಲ. ಕಂಪು, ಕಂದ, ಕಂಸ ಇವೆಲ್ಲ ಓದೋಕ್ಕಾಗ್ತಾವ, ಆಗೋದಿಲ್ಲಲ್ಲ. ಅದಕ್ಕೆ ಅಕ್ಷರಗಳನ್ನು ನಾವು ಸರಿಯಾಗಿ ಬರೆದು ಓದಿದರೆ ಆ ಅಕ್ಷರದ ಉಚ್ಚಾರ ಸರಿಯಾಗಿ ಬರುತ್ತದೆ. ಇಲ್ಲಿ ಕಂಕಣ, ಕಂಚು, ಕಂಠ, ಕಂದ, ಕಂಪು, ಕಂಸ ಇವೆಲ್ಲ ಎಷ್ಟು ಚೆನ್ನಾಗಿ ಓದ್ಬೋದಲ್ಲ. ಅದೇ ಈ ಕಡೆ ಇದ್ದಂಥ ಅಕ್ಷರಗಳನ್ನು ನಾವು ಈ ರೀತಿಯಾಗಿ ಓದೋಕ್ಕೆ ಬರುವುದಿಲ್ಲ. ಸ್ವರಗಳೊಡನೆ ವಿಸರ್ಗ ಅಹ ಅಂತ ಬರಿತೀವಿ, ಲಾಸ್ಟಿಗೆ ಹೇಳ್ತೇವಲ್ಲ ನಾವು. ಅನ್ನೊಂದು ಅನುಸ್ವಾರದಲ್ಲಿ ಬರ್ತೈತೆ, ಅಹ ಅನ್ನೋದು ವಿಸರ್ಗದಲ್ಲಿ ನೋಡ್ತೇವೆ. ಪದಗಳಲ್ಲಿ ವಿಸರ್ಗ ಹೇಗೆ ನಾವು ಉಚ್ಚರಿಸಬಹುದು, ಹೌದಲ್ಲ. ದುಃಖಂ, ಪುನಂ, ಸ್ವಂತಂ, ಮನಂ ಅಂತ ನಾವು ಉಚ್ಚರಿಸಬಹುದು ಅಕ್ಷರಗಳನ್ನು. ಅಚ್ಚ ಕನ್ನಡದಲ್ಲಿ ವಿಸರ್ಗವಿರುವ ಪದಗಳಿಲ್ಲ, ಹೌದಾ. ಅಚ್ಚ ಕನ್ನಡದಲ್ಲಿ ಏನಿದೆ, ವಿಸರ್ಗವಿರುವಂತಹ ಪದಗಳಿಲ್ಲ. ಅನ್ಯದೇಶೀಯ ಪದಗಳನ್ನು ಹೊರತುಪಡಿಸಿ ಅನುಸ್ವಾರ ಮತ್ತು ವಿಸರ್ಗ ಎರಡನ್ನೂ ಯೋಗವಾಹ ಒಳಗೊಂಡಿರುವ ಪದಗಳಿವೆ. ಉದಾಹರಣೆಗೆ ಅಂತಂಪುರ, ದುಃಖದಿಂದ, ತೇಜಂಪುಂಜ ಅಂತ ನಾವು ಇಲ್ಲಿ ಅಕ್ಷರಗಳನ್ನು ನೋಡಬಹುದು. ಗುಣಿತಾಕ್ಷರಗಳು ಯಾವುವು, ಗುಣಿತಾಕ್ಷರಗಳು ವ್ಯಂಜನಗಳಿಗೆ ಸ್ವರಗಳು ಸೇರಿ ಗುಣಿತಾಕ್ಷರಗಳಾಗುವುದು. ವ್ಯಂಜನಗಳಿಗೆ ಸ್ವರಗಳು ಸೇರಿ ಏನಾಗ್ತವೆ, ಗುಣಿತಾಕ್ಷರಗಳಾಗ್ತವೆ. ಈ ಗುಣಿತಾಕ್ಷರಗಳನ್ನು ರೂಢಿಯಲ್ಲಿ ನಾವು ಏನೇನಂತ ಹೇಳಿದ್ದೇವೆ, ಕಾಗುಣಿತ ಅಂತ ಹೇಳ್ತೇವೆ, ಇಲ್ಲಿಗೊಂದು ಕಕ್ಕ ಬಳ್ಳಿ ಅಂತ ಕರೀತೇವೆ, ಇನ್ನೂ ಹಲವಾರು ರೀತಿಯಾಗಿ ನಾವು ಕರಿಬೋದು. ನಾನು ಕಾಗುಣಿತ ಎಂದರೆ ಕ ಅಧಿಕ ಅ ಸಮಚಿಹ್ನೆ ಕ, ಕ ಅಧಿಕ ಆ ಸಮ ಕ, ಕ ಅಧಿಕ ಇ ಸಮ ಕಿ ಇತ್ಯಾದಿಗಳನ್ನು ನಾವು ಬರೀಬಹುದು, ಹೌದಲ್ಲ. ಒಂದು ವ್ಯಂಜನಕ್ಕೆ ಒಂದು ಸ್ವರ ಸೇರಿ ಆಗುವ ಅಕ್ಷರವನ್ನು ನಾವು ಗುಣಿತಾಕ್ಷರ ಎಂದು ಕರೆಯುವರು. ನೋಡಿ, ಒಂದು ವ್ಯಂಜನಕ್ಕೆ ಏನು ಮಾಡ್ತೇವೆ, ಒಂದು ಸ್ವರವನ್ನು ಸೇರಿಸಿ ಅಕ್ಷರವನ್ನು ನಾವೇನು ಮಾಡ್ತೇವೆ, ಅಕ್ಷರಗಳನ್ನಾಗಿ ಬರಿಬಹುದು. ಉದಾಹರಣೆಗೆ ನೋಡಿ, ಇಲ್ಲಿ ಪ ಅಧಿಕ ಅ ಏನಾಗ್ತೈತಿ, ಅದು ಸಮ ಪ ಆಗ್ತೈತಿ. ಸ ಅಧಿಕ ಆ ಸಮ ಸ ಆಗ್ತೈತಿ. ಯ ಅಧಿಕ ಉ ಸಮ ಯು ಆಗ್ತೈತಿ, ಹೌದಲ್ಲ. ಇದೇ ರೀತಿಯಾಗಿ ಇಲ್ಲಿ ಕೆಲವು ಉದಾಹರಣೆಗಳಿದ್ದಾವೆ, ನೋಡಬಹುದು ನೀವು ಇತ್ಯಾದಿಗಳನ್ನು. ವ್ಯಂಜನ ಅಧಿಕ ಸ್ವರ ಸಮ ಗುಣಿತಾಕ್ಷರ. ಗುಣಿತಾಕ್ಷರಗಳನ್ನು ಬರೆಯುವಾಗ ಸ್ವರಗಳ ಬದಲು ಅವುಗಳ ಚಿಹ್ನೆಗಳನ್ನು ನಾವೇನು ಮಾಡ್ತೇವೆ, ಬಳಸ್ತೇವೆ. ಉದಾಹರಣೆಗೆ
ಇಲ್ಲಿ ಚಿಹ್ನೆಗಳನ್ನು ನೋಡ್ಬೋದು. ಸ್ವರದ ಚಿಹ್ನೆಗಳನ್ನು ನೀವು ಇಲ್ಲಿ ನೋಡಬಹುದು. ಇಲ್ಲಿ ಏನಾಗ್ತವೆ ಅಂದರೆ ಸ್ವರ ಚಿಹ್ನೆಗಳನ್ನು ನಾವು ಇಲ್ಲಿ ನೋಡಿದ್ದೇವೆ. ಈ ಸ್ವರ ಚಿಹ್ನೆಗಳನ್ನು ನಾವು ಎಲ್ಲಿ ವ್ಯಂಜನಗಳಲ್ಲಿ ಹೇಗೆ ನಾವು ಅದನ್ನು ಉಪಯೋಗಿಸುತ್ತೇವೆ ಅಂತ ಮುಂದೆ ನೋಡೋಣ. ಇಲ್ಲಿ ಕ ವ್ಯಂಜನಕ್ಕೆ 13 ಸ್ವರಗಳು ಮತ್ತು 2 ಯೋಗವಾಹಗಳು ಸೇರಿದಾಗ ಏನಾಗ್ತವೆ 15 ಗುಣಿತಾಕ್ಷರಗಳಾಗುತ್ತವೆ. ಗುಣಿತಾಕ್ಷರಗಳ ಒಂದು ಸಾಲಿಗೆ ನಾವೇನಂತ ಕರಿತೇವೆ ಬಳ್ಳಿ ಎಂದು ಕರಿತೇವೆ. ಅಂದರೆ ಕಕ್ಕ ಬಳ್ಳಿ ಅಂತ ನಾವು ಮೊದಲೆಲ್ಲ ಚಿಕ್ಕವರಿದ್ದಾಗ ಓದ್ತಿದ್ದೇವೆ, ಹೌದಲ್ಲ. ಉದಾಹರಣೆಗೆ ನೋಡಿ, ಇಲ್ಲಿ ಈ ಕಕಾರಕ್ಕೆ ಸ್ವರ ಚಿಹ್ನೆಗಳನ್ನು ಕೂಡಿಸಿದಾಗ ಆಗುವ ರೂಪಗಳು ಹೇಗಿದ್ದಾವೆ ಅಂತ, ಹೌದಲ್ಲ. ಒಂದೊಂದಾಗಿ ನೋಡೋಣ. ಕಕ್ಕೆ ತಲೆಗಟ್ಟು ಕ, ಕಕ್ಕೆ ತಲಗಟ್ಟಿನ ಇಳಿ ಕ, ಕನ ಗುಣಿಸಿ ಕಿ, ಕ ಗುಣಿಸಿ ದೀರ್ಘ ಕಿ, ಕ ಕೊಂಬು ಕು, ಕ ಕೊಂಬಿನ ಇಳಿ ಕು, ಕಕ್ಕೆ ಒಟ್ರು ಸುಳಿ ಕು ಕ್ರು, ಕಕ್ಕೆ ಯತ್ವ ಕೆ, ಕಕ್ಕೆ ಯತ್ವ ದೀರ್ಘ ಕೆ, ಕಕ್ಕೆ ಐತ್ವ ಕೈ, ಕಕ್ಕೆ ಒತ್ವ ಕೋ, ಕಕ್ಕೆ ಓತ್ವ ದೀರ್ಘ ಏನಾಗುತ್ತೆ ಕೋ ಆಗುತ್ತೆ, ಕಕ್ಕೆ ಔತ್ವ ಕೌ ಆಗ್ತೈತಿ. ಆಮೇಲೆ ಅದು ಅಂ ಮತ್ತು ಅಹನ್ನ ನೀವು ನೋಡಬಹುದು. ಸಂಯುಕ್ತಾಕ್ಷರಗಳು 2 ಅಥವಾ 2ಕ್ಕಿಂತ ಹೆಚ್ಚು ವ್ಯಂಜನಾಕ್ಷರಗಳಿಗೆ ಒಂದು ಸ್ವರಾಕ್ಷರವು ಸೇರಿಸಿದಾಗ, ಅಂದರೆ ಒಂದು ಸ್ವರಾಕ್ಷರವು ಸೇರಿದಾಗ ಏನಾಗುತ್ತೆ ಸಂಯುಕ್ತಾಕ್ಷರವಾಗುತ್ತದೆ. ಸಂಯುಕ್ತಾಕ್ಷರಗಳಲ್ಲಿ 2 ಪ್ರಕಾರಗಳು. ಒಂದು ಸಜಾತಿಯ ಸಂಯುಕ್ತಾಕ್ಷರ, ಇನ್ನೊಂದು ವಿಜಾತಿಯ ಸಂಯುಕ್ತಾಕ್ಷರ. ಸಜಾತಿಯ ಸಂಯುಕ್ತಾಕ್ಷರ ಒಂದೇ ಜಾತಿಯ 2 ಸಹಜ ವ್ಯಂಜನಗಳಿಗೆ ಸ್ವರಾಕ್ಷರ ಸೇರಿ ಸಜಾತಿಯ ಸಂಯುಕ್ತಾಕ್ಷರವಾಗುತ್ತದೆ. ಉದಾಹರಣೆಗೆ ಕ ಅಧಿಕ ಕ ಅಧಿಕ ಅ ಸಮ ಕ, ದ ಅಧಿಕ ದ ಅಧಿಕ ಅ ಸಮ ದ. ಇಲ್ಲಿ ಕ ಕ ಕದ್ವತ್ತ, ದ ಕ ದದ್ವತ್ತ. ಅದೇ ಅಕ್ಷರದ ಕೆಳಗಡೆ ಅದೇ ಏನು ಬರ್ತೈತಿ ಚಿಹ್ನೆ ಬರ್ತದೆ, ಅಂದರೆ ಅದೇ ಒತ್ತಕ್ಷರದ ಚಿಹ್ನೆ ಬರ್ತದೆ. ಅದಕ್ಕೆ ಇವು ಸಜಾತಿಯ ಒತ್ತಕ್ಷರಗಳು. ಇಲ್ಲಿ ಅಮ್ಮ, ಅಪ್ಪ, ಕನ್ನಡ, ಅಜ್ಜ, ತಮ್ಮ, ಅಣ್ಣ, ಅಕ್ಕ ಇವೆಲ್ಲ ಕೆಳಗಡೆ ಏನಿದಾವೆ ಅದೇ ಅಕ್ಷರದ ಅದೇ ಒಂದು ಏನು ಬಂದೈತಿ ಒತ್ತಕ್ಷರ ಬಂದೈತಿ, ಹೌದಲ್ಲ. ಅದಕ್ಕೆ ನಾವು ಇವುಗಳಿಗೆ ಏನಂತೇವೆ ಸಜಾತಿಯ ಸಂಯುಕ್ತಾಕ್ಷರಗಳು ಎನ್ನುತ್ತೇವೆ. ವಿಜಾತಿಯ ಸಂಯುಕ್ತಾಕ್ಷರ ಬೇರೆ ಬೇರೆ ಜಾತಿಯ 2 ಅಥವಾ ಹೆಚ್ಚು ಸಹಜ ವ್ಯಂಜನಗಳಿಗೆ ಸ್ವರಾಕ್ಷರ ಸೇರಿ ವಿಜಾತಿಯ ಸಂಯುಕ್ತಾಕ್ಷರವಾಗುತ್ತದೆ. ಉದಾಹರಣೆಗೆ ಸ ಅಧಿಕ ತ ಅಧಿಕ ರ ಅಧಿಕ ಇ ಸಮ ಸ್ತ್ರೀ. ನೋಡಿ, ಇಲ್ಲಿ 3 ಅಕ್ಷರಗಳು ಯಾವುವು ವ್ಯಂಜನಗಳು. ಒಂದು ಇಲ್ಲಿ ಏನಿದೆ ಸ್ವರವಿದೆ. ಇವೆಲ್ಲವುಗಳನ್ನು ಕೂಡಿಸಿ ನಾವು ಒಂದು ಶಬ್ದವನ್ನು ಮಾಡಾಕತ್ತೇವೆ, ಏನಂತ ಸ್ತ್ರೀ ಅಂತ ಮಾಡ್ತೇವೆ, ಹೌದಲ್ಲ. ಅದೇ ರೀತಿಯಾಗಿ ಇಲ್ಲೇನು ಪುಸ್ತಕ, ಶಸ್ತ್ರ, ಚಿಹ್ನೆ, ಅಸ್ತ್ರ, ಅಕ್ಷರ ಇವೆಲ್ಲವೂ ಏನಾಗ್ತಾವಂದರೆ ಬೇರೆ ಬೇರೆ ಜಾತಿಯ ಅಕ್ಷರಗಳು. ಎಲ್ಲವೂ ಬೇರೆ ಬೇರೆ ಜಾತಿಯ ಅಕ್ಷರಗಳದಾವೆ. ಅವೆಲ್ಲರ ಅಕ್ಷರಗಳ ಒಂದು ಚಿಹ್ನೆಗಳನ್ನು ಇಲ್ಲಿ ಏನು ಮಾಡ್ತೇವೆ ನಾವು ಬಳಸಿಕೊಂಡು ಒಂದು ಶಬ್ದವನ್ನು ಮಾಡಾಕತ್ತೇವೆ. ಅದಕ್ಕೆ ಇವು ಏನಾಗ್ಯಾವ ವಿಜಾತಿಯ ಒತ್ತಕ್ಷರಗಳು, ವಿಜಾತಿಯ ಸಂಯುಕ್ತಾಕ್ಷರಗಳು ಅಂತ ಹೇಳ್ತೇವೆ ನಾವು. ಇವೆಲ್ಲಗಳನ್ನು ಸಂಯುಕ್ತಾಕ್ಷರಗಳನ್ನು ಒತ್ತಕ್ಷರಗಳೆಂದು ಕರೆಯುವರು ನಾವು. ನೋಡಿ, ಇಲ್ಲಿ ಸಂಯುಕ್ತಾಕ್ಷರಗಳನ್ನು ನಾವು ಏನಂತ ಕರಿತೇವೆ ಒತ್ತಕ್ಷರಗಳೆಂದು ಕೂಡ ನಾವು ಕರೆಯುವರು. ಉದಾಹರಣೆಗೆ ನೋಡಿದರೆ ಒತ್ತಕ್ಷರಗಳು ಒತ್ತುಗಳು, ಅಂದರೆ ಒತ್ತುಗಳು ವ್ಯಂಜನ ಚಿಹ್ನೆಗಳು ಎಲ್ಲವೂ ಇಲ್ಲೆಲ್ಲ ಬೋರ್ಡಲ್ಲಿ ಕಾಣ್ತಾ ಇದೆಯಲ್ವ ನಿಮಗೆ, ಇವೆಲ್ಲವುಗಳು ಏನು ವ್ಯಂಜನ ಚಿಹ್ನೆಗಳು. ಇವು ವ್ಯಂಜನದ ಎಲ್ಲ ಅಕ್ಷರಗಳ ಇವು ಚಿಹ್ನೆಗಳು. ಈ ರೀತಿಯಾಗಿ ನಾವು ಚಿಹ್ನೆಗಳನ್ನು ಬಳಸ್ತೇವೆ. ಎಲ್ಲರೇ ನಾವು ಶಬ್ದಗಳನ್ನು ಬರೆಯುವಾಗ ಎಲ್ಲರೇ ಚಿಹ್ನೆಗಳನ್ನು ಕೊಡಬೇಕಾದ್ರೆ ಆ ಅಕ್ಷರದ ಚಿಹ್ನೆಗಳನ್ನು ನಾವು ಈ ರೀತಿಯಾಗಿ ಬರಿತೇವೆ. ನೋಡಿ, ಕ ಕ ಕದ ಒತ್ತ, ಖ ಕ ಖ ಒತ್ತ, ಗ ಕ ಘ ಒತ್ತ, ಘ ಕ ಘ ಒತ್ತ. ಹಿಂಗೆಲ್ಲ ಈ ಎಲ್ಲ ಅಕ್ಷರಗಳನ್ನು ನಾವೇನು ಮಾಡ್ತೇವೆ ಅದರದೇ ಆದಂತಹ ಚಿಹ್ನೆಗಳನ್ನು ನಾವು ಬಳಸ್ತೇವೆ, ಹೌದಲ್ಲ ಮಕ್ಕಳೇ. ಮುಂದೆ ತ ನ ಮ ಯ ರ ಲ ಇವು 6 ಅಕ್ಷರಗಳು ವ್ಯಂಜನಗಳ ಚಿಹ್ನೆಗಳನ್ನು ಮೂಲ ಅಕ್ಷರಗಳಿಗಿಂತ ವಿಭಿನ್ನವಾಗಿರುವುದನ್ನು ನೀವು ಗಮನಿಸಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕಂದರೆ ಹಿಂದಿನ ಸ್ಲೈಡ್ನಲ್ಲಿ ನಾನು 6 ಅಕ್ಷರಗಳನ್ನು ಒಂದು ನೀಲಿ ಬಣ್ಣಲಿಂತ್ರ ವೃತ್ತಾಕಾರವಾಗಿ ಮಾಡಿದ್ದೆ, ಹೌದಲ್ಲ. ಅದನ್ನು ನೀವು ಗಮನಿಸಿರಬೇಕು. ಎದಕ್ಕಂದರೆ
ತಕ ತವತ್ತ ನಕ ನವತ್ತ ಮಕ ಮವತ್ತ ಯಕ ಯವತ್ತ ರಕ ರವತ್ತ ಲಕ ಲವತ್ತ ಇವೆಲ್ಲಗಳು ಏನಾಗ್ಯಾವ ಅಂದರೆ ಆ ಅಕ್ಷರಗಳಿಗಿಂತ ಏನಾಗ್ಯಾವ ವಿಭಿನ್ನವಾದಂತಹ ಏನಾಗ್ಯಾವ ಇವು ಚಿಹ್ನೆಗಳಾಗ್ಯಾವ. ಹೌದಲ್ಲ, ಆ ಅಕ್ಷರದಲ್ಲಿಂತ ಚಿಹ್ನೆಗಳು ವಿಭಿನ್ನವಾಗಿ ತೋರಿಸ್ತಿದ್ದೀನಿ ನಿಮಗೆ. ಅಲ್ಲಿ ಇಲ್ಲಿ ಕಾಣಬಹುದು ನೀವೆಲ್ಲರೂ. ರ ವ್ಯಂಜನಕ್ಕೆ 2 ಚಿಹ್ನೆಗಳಿದ್ದಾವೆ. ರ ವ್ಯಂಜನಕ್ಕೆ 2 ಚಿಹ್ನೆಗಳಿದ್ದಾವೆ. ಸಂಯುಕ್ತಾಕ್ಷರಗಳಲ್ಲಿ ರ ಮೊದಲು ಉಚ್ಚಾರವಾಗಬೇಕಾದರೆ ಅದರ ಸಂದರ್ಭದಲ್ಲಿ ಅರ್ಕಾವತ್ತನ್ನು ಏನು ಮಾಡಬೇಕು, ನಾವು ಬಳಸಬೇಕು. ರ ಕೊನೆಯಲ್ಲಿ ಉಚ್ಚಾರವಾಗಿರಬೇಕಾದರೆ ನಾವೇನು ಮಾಡಬೇಕು, ಆ ಸಂದರ್ಭದಲ್ಲಿ ರ ಚಿಹ್ನೆಯನ್ನು ಬಳಸಬೇಕು. ಇಲ್ಲಿ ರನ ಮೊದಲು ಬಳಸಬೇಕಾದ್ರೆ ಅರ್ಕಾವತ್ತನ್ನು ಬಳಸಬೇಕು. ರನ ಆಮೇಲೆ ಕೊನೆಯಲ್ಲಿ ಉಚ್ಚಾರವಾಗಿರಬೇಕಾದ್ರೆ ಯಾವ್ದು ಬರಿಬೇಕು, ನಾವು ಈ ರ ಚಿಹ್ನೆಯನ್ನು ಬಳಸಬೇಕು. ಉದಾಹರಣೆಗೆ ನೋಡ್ರಿ, ಇಲ್ಲಿ ಅಗ್ರ, ವಕ್ರ, ಸೂರ್ಯ, ಅರ್ಧ. ನೋಡ್ರಿ ಇಲ್ಲಿ ಎಲ್ಲ ಇದಾವೆ ನೋಡಿ, ಸೂರ್ಯ, ಅಗ್ರ, ವಕ್ರ, ಅರ್ಧ ಇವೆಲ್ಲಗಳನ್ನು ನಾವು ಈ ರೀತಿಯಾಗಿ ಈ ರವನ್ನು ಉಚ್ಚಾರವನ್ನು ಮಾಡ್ತೇವೆ. ವರ್ಣೋತ್ಪತ್ತಿ ಸ್ಥಾನ ಅಥವಾ ಅಕ್ಷರಗಳ ಹುಟ್ಟುವ ಸ್ಥಾನಗಳು. ಹಿಂದೆ ಎಲ್ಲ ನಾವು ಏನು ನೋಡಿದೇವೆ, 25 ವರ್ಣಗಳನ್ನು ಎಲ್ಲೆಲ್ಲಿ ಹುಟ್ಟುತ್ತವೆ ಅನ್ನೋದು ನೋಡಿದ್ದೇವೆ. ಅಂದರೆ ಕ ಚ ಟ ತ ಪ ಇವು ಏನದಾವ 25 ವರ್ಣಗಳ ಗುಂಪಿದೆ. ಹೌದಲ್ಲ, ಒಂದೊಂದು ಗುಂಪಿನಲ್ಲಿ 5 ಅಕ್ಷರಗಳಿದಾವೆ. ಆ 5 ಅಕ್ಷರಗಳು ಎಲ್ಲೆಲ್ಲಿ ಹುಡ್ತೀವಿ ಅನ್ನೋದು ನೋಡಿದ್ದೇವೆ. ಯಾವ್ಯಾವುದು, ಕಂಠ, ತಾಲವ್ಯ, ಮೂರ್ಧನ್ಯ, ದಂತ್ಯ, ಓಷ್ಠ ಇವೆಲ್ಲಗಳು ಹುಡ್ತಾವಂತ ಎಲ್ಲೆಲ್ಲಿ 25 ಅಕ್ಷರಗಳು ಎಲ್ಲೆಲ್ಲಿ ಹುಡ್ತಾವ ಅನ್ನೋದು ನೋಡಿದ್ದೇವೆ. ಆದರೆ ಕನ್ನಡದಲ್ಲಿ 49 ವರ್ಣಗಳಿದ್ದಾವೆ. ಹೌದಲ್ಲ, 49 ಅಕ್ಷರಗಳಿದ್ದಾವೆ. ಆ ಅಕ್ಷರಗಳು ಎಲ್ಲಿ ಹುಡ್ತಾವ ಅನ್ನೋದು ಗೊತ್ತಿರಬೇಕಲ್ಲ. ಬರೀ ನಾವು 25 ವರ್ಣಗಳನ್ನು ನೋಡಿದೆ, ಬರೀ ಅಕ್ಷರಗಳು. ಹೀಗೆ ಮುಂದೆ 49 ಅಕ್ಷರಗಳು ಎಲ್ಲೆಲ್ಲಿ ಹುಡ್ತಾವ ಅನ್ನೋದು ಗೊತ್ತಿರಬೇಕಲ್ಲ. ಅದೇ ರೀತಿಯಾಗಿ ಈ ವರ್ಣೋತ್ಪತ್ತಿ ಸ್ಥಾನ ಅಥವಾ ಅಕ್ಷರಗಳ ಹುಟ್ಟುವ ಸ್ಥಾನಗಳು ಎಲ್ಲೆಲ್ಲಿ ಹುಡ್ತಾವ ಅನ್ನೋದು ನೋಡೋಣ. 49 ಅಕ್ಷರಗಳನ್ನು. ಧ್ವನಿಶಾಸ್ತ್ರ ಅಥವಾ ಶಿಕ್ಷಣಶಾಸ್ತ್ರವು ವರ್ಣಗಳ ಉತ್ಪತ್ತಿ ಸ್ಥಾನ ಮತ್ತು ಉಚ್ಚಾರ ಕ್ರಮಗಳನ್ನು ತಿಳಿಸುತ್ತದೆ. ಇವನ್ನು ಸರಿಯಾಗಿ ತಿಳಿದುಕೊಳ್ಳುವುದರಿಂದ ವರ್ಣಗಳನ್ನು ತಪ್ಪಿಲ್ಲದಂತೆ ನಾವೇನು ಮಾಡಬಹುದು, ಸ್ಪಷ್ಟವಾಗಿ ಉಚ್ಚರಿಸಲು ಸಾಧ್ಯವಾಗುತ್ತದೆ. ಹೌದಲ್ಲ, ಯಾವ ವರ್ಣ ಎಲ್ಲಿ ಹುಟ್ಟುತ್ತೆ ಅನ್ನೋದೇ ನಮ್ಗೆ ಗೊತ್ತಿರೋದಿಲ್ಲ. ನಾವು ಮುಂದೋಗಿ ಏನು ಮಾಡ್ಬೋದು, ಅದನ್ನು ತಪ್ಪಾಗಿ ಓದ್ಬೋದಲ್ಲ. ಅದಕ್ಕೆ ನಾವೇನು ಮಾಡ್ತೇವೆ, ಈ ವರ್ಣಗಳು ಎಲ್ಲಿ ಹುಟ್ಟುತ್ತವೆ, ಹೌದಲ್ಲ, ಆ ಹುಟ್ಟುವಂಥ ಸ್ಥಾನಗಳು ನಮಗೆ ಗೊತ್ತಿರಬೇಕು. ಗೊತ್ತಿದ್ದಾಗೆ ನಾವು ಉಚ್ಚಾರಗಳನ್ನು ಏನು ಮಾಡಬಹುದು, ತಪ್ಪಿಲ್ಲದಂತೆ ಸ್ಪಷ್ಟವಾಗಿ ನಾವು ಉಚ್ಚರಿಸಬಹುದು. ಹೌದಲ್ಲ, ಮುಂದೆ ನೋಡೋಣ ಯಾವ್ಯಾವ ಇದಾವೆ ಅಂತ. ನಮ್ಮ ಒಂದು ಈ ಮುಂದಿನ ಸ್ಲೈಡ್ಸ್ಗಳಲ್ಲಿ ಯಾವ ಅಕ್ಷರಗಳು ಎಲ್ಲಿ ಹುಟ್ಟುತ್ತವೆ ಅನ್ನೋದು ನೋಡ್ಕೊತಾ ಹೋಗೋಣ ಒಂದೊಂದಾಗಿ. ಕಂಠ. ಕಂಠದಲ್ಲಿ ಕೊರಳಿನಲ್ಲಿ ಅಥವಾ ಗಂಟಲಿನಲ್ಲಿ ಹುಟ್ಟುವಂತಹ ವರ್ಣಗಳು ಯಾವ್ಯಾವ ಅಂದರೆ, ಉದಾಹರಣೆಗೆ ಅ, ಆ, ಕ, ಖ, ಗ, ಘ, ಞ, ಹ ಮತ್ತು ವಿಸರ್ಗ ಅಕ್ಷರಗಳು. ಇವು ಕಂಠ ವರ್ಣಗಳನ್ನು ನಾವು ಕಂಠ ಅಕ್ಷರಗಳನ್ನಾಗಿ ಇಲ್ಲಿ ನೋಡಬಹುದು. ತಾಲವ್ಯ ದವಡೆಯ ಮತ್ತು ನಾಲಿಗೆಯ ನೆರವಿನಿಂದ ಹುಟ್ಟುವಂತಹ ವರ್ಣಗಳು. ತಾಲವ್ಯ ಅಕ್ಷರಗಳು ಯಾವಂದರೆ ಎಲ್ಲಿ ಹುಟ್ಟುತ್ತಾವೆ ಅಂದರೆ ದವಡೆ ಮತ್ತು ನಾಲಿಗೆ ನೆರವಿನಿಂದ ಹುಟ್ಟುವಂತಹ ವರ್ಣಗಳಿವೆ. ಉದಾಹರಣೆಗೆ ಇ, ಈ, ಚ, ಛ, ಜ, ಝ, ನ್ಯ, ಯ ಮತ್ತು ಶ ಇವೆಲ್ಲವುಗಳು ಏನು, ತಾಲವ್ಯ ಅಕ್ಷರಗಳು. ಮೂರ್ಧನ್ಯ. ಮೂರ್ಧನ್ಯ ಅಂದರೆ ಶಿರಸ್ಸನ್ನೇ ಮೂರ್ಧ ಎನ್ನುತ್ತಾರೆ. ಶಿರಸ್ಸನ್ನೆ ಅಂದರೆ ನಮ್ಮ ತಲೆ. ಇದರ ಸಮವಾಗಿ ನಾವು ತಲೆ, ಮಸ್ತಕ, ಮುಂಡ ಅಂತ ಕೂಡ ಕರಿತೇವೆ ಇವುಗಳನ್ನು. ಧ್ವನಿಯ ಅಭಿವ್ಯಕ್ತಿಯ ಸ್ಥಾನಗಳು 3. ಧ್ವನಿಯ ಅಭಿವ್ಯಕ್ತಿ ಸ್ಥಾನಗಳೆಷ್ಟು? 3. ಯಾವ್ಯಾವಿದ ಅಂದರೆ ನಾಭಿ, ಶಿರಸ್ಸು, ಕಂಠ. ನಾಭಿ ಅಂದರೆ ಗರ್ಭಕೋಶದ ನಾಳ ಅಥವಾ ಗರ್ಭನಾಳ ಅಂತ ಕೂಡ ಕರಿತೇವೆ. ಅದನ್ನು ಇನ್ನೊಂದು ರೀತಿಯಾಗಿ ಕರಿಬಹುದು. ಯಾವುದಂದರೆ ಹೊಕ್ಕಳು ಅಂತ ಹೇಳ್ತೇವೆ ಅದನ್ನು. ಇವು ಕಂಠ ಅಂದರೆ ಇದು ನಮ್ಮ ಗಂಟಲು. ಇವು ಎಲ್ಲೆಲ್ಲಿ ಹುಡ್ತಾವೆ ಅಂದರೆ ಮೂರ್ಧನ್ಯ ಅಕ್ಷರಗಳು ರು, ಟ, ಠ, ಡ, ಢ, ನ, ರ, ಶ ಇವೆಲ್ಲವುಗಳು ಏನು, ಮೂರ್ಧನ್ಯ ಅಕ್ಷರಗಳು. ದಂತ್ಯ ನೋಡಿ, ಹಲ್ಲುಗಳ ಸಹಾಯದಿಂದ ಹುಟ್ಟುವಂತಹ ವರ್ಣಗಳನ್ನು ನಾವು ದಂತ್ಯ ಅಕ್ಷರಗಳು ಅಂತ ಹೇಳ್ತೇವೆ. ಯಾವ ಉದಾಹರಣೆಗೆ ತ, ಥ, ದ, ಧ, ನ, ಲ, ಸ ಇವು ದಂತ್ಯ ವರ್ಣಗಳು. ಹಾಗಾಗಿ ಇವು ಎಲ್ಲಗಳು ಏನಾಗಿದ್ದಾವೆ, ದಂತ್ಯ ಅಕ್ಷರಗಳಾಗಿವೆ. ಓಷ್ಠ್ಯ ಅಂದರೆ ತುಟಿಯ ನೆರವಿನಿಂದ ಜನಿಸುವ ವರ್ಣಗಳು. ಅಂದರೆ
ಓಷ್ಠ ಅಂದರೆ ತುಟಿ. ನಮ್ಮ ತುಟಿಗಳಿದಾವಲ್ಲ, ಆ ತುಟಿಗಳ ನೆರವಿನಿಂದ ಹುಟ್ಟುವಂತಹ ವರ್ಣಗಳು ಇವು ಯಾವ್ಯಾವಿದೆ ಅಂದರೆ ಉ ಉ ಪ ಫ ಬ ಭ ಮ. ಇವು ಓಷ್ಠ ವರ್ಣಗಳು ಅಥವಾ ಓಷ್ಠ ಅಕ್ಷರಗಳು. ಅದೇ ರೀತಿಯಾಗಿ ನಾಸಿಕ. ನಾಸಿಕ ಅಂದರೆ ಮೂಗು. ನಮ್ಮ ಮೂಗಿನ ಸಹಾಯದಿಂದ ಹುಟ್ಟುವಂತಹ ವರ್ಣಗಳು ಯಾವ್ಯಾವು? ಉದಾಹರಣೆಗೆ ಯ, ನ್ಯ, ನ, ನ, ಮ. ಈ ಎಲ್ಲ ವರ್ಣಗಳು ಅನುನಾಸಿಕ ವರ್ಣಗಳಿವೆ. ಅದಕ್ಕೆ ಇವು ಎಲ್ಲವುಗಳು ಮೂಗಿನ ಸಹಾಯದಿಂದ ಉಚ್ಚರಿಸುವಂತಹ ಅಕ್ಷರಗಳು. ಕಂಠತಾಲವ್ಯ ನೋಡಿ. ಕಂಠತಾಲವ್ಯ ಅಂದರೆ ಕಂಠ ಮತ್ತು ತಾಲು. ತಾಲು ಅಂದರೆ ಕಿರುನಾಲಿಗೆಗಳ ನೆರವಿನಿಂದ ಹುಟ್ಟುವಂತಹ ವರ್ಣಗಳು ಇವು ಯಾವ್ಯಾವು? ಎ, ಎ, ಐ. ಇವು ಕಂಠತಾಲವ್ಯಗಳು. ಅಂದರೆ ನಮ್ಮ ನಾಲಿಗೆ ಇದೆ ಅಲ್ಲ, ಹಲ್ಲುಗಳ ಬಳಿ ಬಂದು ಏನಾಗ್ತೈತಿ, ಚೂಪಾಗ್ತೈತಿ. ಅದು ಚೂಪಾಗಿ ಅಲ್ಲಿ ಏನು ಹೇಳ್ತೈತಿ, ಹೇಳುವಾಗ ಸ್ವಲ್ಪ ನಾವು ಏನು ಮಾಡ್ತೇವೆ, ಅಲ್ಲಿ ಗ್ಯಾಪ್ ಬಿಡ್ತೇವೆ. ನಮ್ಮ ದಾಯ ಮತ್ತು ನಮ್ಮ ಮುಂದಿನ ಹಲ್ಲುಗಳಿದಾವಲ್ಲೋ ಅಲ್ಲಿ ಬಂದು ನಮ್ಮ ನಾಲಿಗೆ ಸ್ವಲ್ಪ ಚೂಪಾಗಿರುತ್ತೆ. ಅದು ಬಂದು ಮುಂದೆ ಅಲ್ಲಿ ಬಂದಾಗ ಈ 3 ಅಕ್ಷರಗಳನ್ನು ನಾವು ಉಚ್ಚಾರ ಮಾಡ್ತೀವಿ. ಹಾಗೆ ಎ, ಎ, ಐ ಅಂತ. ಹೌದಲ್ಲ? ಇವು ಕಂಠತಾಲವ್ಯ ಅಕ್ಷರಗಳು. ಕಂಠೋಷ್ಠ ವರ್ಣಗಳನ್ನು ನೋಡ್ರಿ. ಇಲ್ಲಿ ಕಂಠೋಷ್ಠ ಅಂದರೆ ಕಂಠ ಮತ್ತು ತುಟಿಗಳೆರಡರ ಸಹಾಯದಿಂದ ಏನಾಗ್ತಾವೆ, ಜನಿಸ್ತಾವ ಅಕ್ಷರಗಳು ಇವು. ಏನು? ಕಂಠ ಮತ್ತು ತುಟಿಗಳೆರಡರ ಸಹಾಯದಿಂದ ಜನಿಸುವಂತಹ ವರ್ಣಗಳ ಅಥವಾ ಅಕ್ಷರಗಳು ಇವು ಯಾವ್ಯಾವದ ಅಂದರೆ ಓ, ಓ, ಔ. ಇವು ಕಂಠೋಷ್ಠ ವರ್ಣಗಳು. ದಂತೋಷ್ಠ. ದಂತೋಷ್ಠ ಅಂದರೆ ಹಲ್ಲು ಮತ್ತು ನಮ್ಮ ಹಲ್ಲುಗಳು ಮತ್ತು ನಮ್ಮ ತುಟಿಗಳಿದಾವಲ್ವಾ, ಅದರ ಸಹಕಾರದಿಂದ ಏನಾಗ್ತವೆ, ಹುಟ್ಟುವಂತಹ ವರ್ಣ ಇದು ಯಾವುದಂದರೆ ವ. ಇದು ದಂತೋಷ್ಠ ವರ್ಣ. ನಮ್ಮ ಹಲ್ಲು ಮತ್ತು ತುಟಿಗಳ ಸಹಾಯದಿಂದ ವ ಎಂಬ ಅಕ್ಷರ ಏನಾಗ್ತೈತಿ, ಹುಡ್ತೈತಿ. ಅದನ್ನು ನಾವು ದಂತೋಷ್ಠ ವರ್ಣ ಅಂತ ಹೇಳ್ತೇವೆ. ಕಂಠನಾಸಿಕ. ಕಂಠ ಮತ್ತು ಮೂಗಿನ ನೆರವಿನಿಂದ ಅನುಸ್ವಾರವು ಏನಾಗ್ತೈತಿ, ಜನಿಸುತ್ತದೆ. ಇದನ್ನು ನಾವು ಕಂಠನಾಸಿಕವೆನ್ನುತ್ತೇವೆ. ಇನ್ನು ನೋಡಿ, ನಮ್ಮ ಕಂಠ ಮತ್ತು ಮೂಗಿನ ನೆರವಿನಿಂದ ಅನುಸ್ವಾರ ಏನಾಗ್ತೈತಿ, ಜನಿಸ್ತೈತಿ. ಅದು ಅಂದರೆ ಅದನ್ನೇ ಉದಾಹರಣೆಗೆ ನಾವು ಅಮ್ಮ ಅಂತ ಹೇಳ್ತೇವೆ ಅಲ್ಲಿ. ಇದು ಕಂಠನಾಸಿಕ ಅಕ್ಷರಗಳು. ವರ್ಣಮಾಲೆ 49 ಅಕ್ಷರಗಳು. ಸ್ವರಗಳು 13. ಸ್ವರಗಳಲ್ಲಿ ಹ್ರಸ್ವಸ್ವರ 6, ದೀರ್ಘಸ್ವರಗಳು 7. ವ್ಯಂಜನಗಳು 34. ವರ್ಗೀಯ ವ್ಯಂಜನಗಳು 25, ಅವರ್ಗೀಯ ವ್ಯಂಜನಗಳು 9. ವರ್ಗೀಯ ವ್ಯಂಜನಗಳಲ್ಲಿ 25 ಅಕ್ಷರಗಳನ್ನು ಮತ್ತೆ ಅಲ್ಪಪ್ರಾಣ 10, ಮಹಾಪ್ರಾಣ 10, ಅನುನಾಸಿಕ 5. ಯೋಗವಾಹಗಳು 2, ಅನುಸ್ವಾರ 1, ವಿಸರ್ಗ 1 ಎಲ್ಲವೂ ಕೂಡಿಸಿದಾಗ ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳನ್ನು ನಾವು ಕಾಣ್ತೇವೆ. ಹೌದಲ್ಲ? ಈ ಒಂದು ತರಗತಿಯಲ್ಲಿ ನಾವು ಕನ್ನಡ ವರ್ಣಮಾಲೆಗಳನ್ನು ನಾವು 49 ಅಕ್ಷರಗಳನ್ನು ಕಲಿತಿದ್ದೇವೆ.